ಹಲವು ಆಕ್ಷೇಪ ವಿರೋಧಗಳ ನಡುವೆಯೇ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ರಾಜ್ಯಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಆರಂಭ ಆಗಿದೆ. ಆದರೆ ಹಲವು ಪ್ರದೇಶಗಳಲ್ಲಿ ಸಮೀಕ್ಷೆಗೆ ಹೋಗ್ತಾ ಇರುವಂತಹ ಶಿಕ್ಷಕರಿಗೆ ನೂರಾರು ಸಮಸ್ಯೆಗಳು. ಜಾತಿ ಗಣತಿಗೆ ನೆಟ್ವರ್ಕ್ ಸಮಸ್ಯೆ ತಲೆದೋರ್ಬಿಟ್ಟಿದೆ. ಮರ ಏರಿ ಕೂತ್ಕೊಂಡು ನೆಟ್ವರ್ಕ್ನ ಪರೀಕ್ಷೆ ಮಾಡಿದ್ದಾರೆ ಓರ್ವ ಶಿಕ್ಷಕ. ನೆಟ್ವರ್ಕ್ ಆಗಿ ನೀರಿನ ಟ್ಯಾಂಕ್ ಅನ್ನ ಏರಿದ್ದಾರೆ ಮತ್ತೊಬ್ಬ ಶಿಕ್ಷಕ. ಬೀದರ್ನ ಹಲವು ತಾಂಡಾದಲ್ಲಿ ಈ ರೀತಿ ನೆಟ್ವರ್ಕ್ ಸಮಸ್ಯೆ ಕಾಡ್ತಾ ಇದೆ ಸಮೀಕ್ಷೆಗೆ ಹೋಗ್ತಾ ಇರುವಂತಹ ಶಿಕ್ಷಕರಿಗೆ. ನೆಟ್ವರ್ಕ್ ಬಾರದ ಹಿನ್ನೆಲೆ ಶಿಕ್ಷಕರು ಅಕ್ಷರಶಃ ಪರದಾಡ್ತಿದ್ದಾರೆ. ಮೊಬೈಲ್ ನೆಟ್ವರ್ಕ್ ಇದ್ದ ಕಡೆ ಸರ್ವರ್ ಡೌನು. 3 ದಿನ ಕಳೆದ್ರೂ ಬೆರಳೆಣಿಕೆಯಷ್ಟು ಮಾತ್ರ ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಬಸವ ಕಲ್ಯಾಣ ಹುಲಸೂರಿನಲ್ಲೂ ಕೂಡ ನೆಟ್ವರ್ಕ್ ಪ್ರಾಬ್ಲಮ್ ಕಾಡಿದೆ. ಗಮನಿಸ್ತಾ ಇದ್ದೀರಿ, 2 ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ನೀರಿನ ಟ್ಯಾಂಕ್ ಏನಿದೆ ಅದರ ಮೇಲ್ಭಾಗಕ್ಕೆ ಹತ್ಬಿಟ್ಟಿದ್ದಾರೆ ಅಪ್ಲೋಡ್ ಮಾಡೋದಕ್ಕೆ. ಯಾಕಂದ್ರೆ ಮೊಬೈಲ್ ನಲ್ಲಿ ಅಪ್ಲೋಡ್ ಮಾಡಬೇಕು, ಪೇಪರ್ ವರ್ಕ್ ಇಲ್ಲ, ಮೊಬೈಲ್ ನಲ್ಲೇ ಎಲ್ಲಾ ಡೇಟಾ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಆದ್ರೆ ಆ ಮೊಬೈಲ್ ಆಪ್ ವರ್ಕ್ ಆಗಬೇಕು ಅಂದ್ರೆ ನೆಟ್ವರ್ಕ್ ಇರಬೇಕಲ್ಲ. ಎಷ್ಟೋ ಕಡೆಗಳಲ್ಲಿ ನೆಟ್ವರ್ಕ್ ಇಲ್ಲ. ಹಾಗಾಗಿ ನೀರಿನ ಟ್ಯಾಂಕ್ ಅನ್ನ ಹತ್ತಿದ್ದಾರೆ ಒಬ್ಬ ಶಿಕ್ಷಕ. ಪಾಪ ಮತ್ತೊಬ್ಬ ಶಿಕ್ಷಕ ಸೀದಾ ಮರಾನೇ ಹತ್ಬಿಟ್ಟಿದ್ದಾರೆ. ಬೇವಿನ ಮರ ಅಂತೆ, ಆ ಮರನ ಹತ್ತಿ ಡೇಟಾಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಶಿಕ್ಷಣ ಇಲಾಖೆ ಸರ್ಕಾರ ಜಾತಿ ಗಣತಿ ಸಮೀಕ್ಷೆಯನ್ನ ಆರಂಭ ಏನೋ ಮಾಡ್ತು. ಆದ್ರೆ ಫೀಲ್ಡ್ಗಿಳಿದಂತಹ ಶಿಕ್ಷಕರಿಗೆ ಪ್ರತಿನಿತ್ಯ 108 ಸಮಸ್ಯೆ ಕಾಡ್ತಾ ಇದೆ. ಒಂದ್ ಕಡೆ ಎಲ್ಲೋ ಕಲಬುರಗಿ ಭಾಗದಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ, ಆ ಮಳೆಯ ಕಾರಣಕ್ಕಾಗಿ ಹೋಗಕ್ಕಾಗ್ತಾ ಇಲ್ಲ. ಮತ್ತು ಕೆಲವು ಹಳ್ಳಿ ಭಾಗದಲ್ಲಿ ನೆಟ್ವರ್ಕೇ ಇಲ್ಲ. ಅಂಥ ಜಾಗದಲ್ಲಿ ಮೊಬೈಲ್ನಿಂದ ಡೇಟಾ ಅಪ್ಲೋಡ್ ಮಾಡಬೇಕು ಅಂದ್ರೆ ಯಾವ ರೀತಿ ಅಪ್ಲೋಡ್ ಮಾಡೋದು? ಇನ್ನೂ ಕೆಲವು ಜಾಗದಲ್ಲಿ ನೆಟ್ವರ್ಕ್ ಇದ್ರೂ ಕೂಡ ಸರ್ವರ್ ಡೌನ್ ಸಮಸ್ಯೆ ಕಾಡ್ತಾ ಇದೆ. ಈ 2 ಫೋಟೋಗಳು ಫೀಲ್ಡಿಗೆ ಹೋಗ್ತಾ ಇರುವಂತಹ ಶಿಕ್ಷಕರಿಗೆ, ಸಮೀಕ್ಷೆಯನ್ನ ಮಾಡೋಕೆ ಫೀಲ್ಡ್ಗೆ ಇಳಿದಿರುವಂತಹ ಶಿಕ್ಷಕರಿಗೆ ಎಷ್ಟು ಅನಾನುಕೂಲ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಕೊಡ್ತಾ ಇವೆ.